ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕಲತ್ರಂ ಕಮಲಾಯಸ್ಯ ಪುತ್ರಃ ಕಮಲಸಂಭವಃ ಶಿವಾದ್ಯಾ ಸೇವಕಾಸ್ತಸ್ಮೈ ನಮೋ ವಿಶ್ವಕುಟುಂಬಿನೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯಾಃ ಪತಯೇ ನಮಃ. ಧರ್ಮವಿಜ್ಞಾನವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪಾದಾನ್ ವಂದೇ ನಿರಂತರಂ. ಪೂರ್ಣಪ್ರಜ್ಞಕೃತಂ ಭಾಷ್ಯಂ ಆದೌ ತದ್ಭಾವಪೂರ್ವಕಂ ಯೋ ವ್ಯಾಕರೋನ್ನಮಸ್ತಸ್ಮೈ ಪದ್ಮನಾಭಾಖ್ಯ ಯೋಗಿನೇ. ಸತ್ಪ್ರಮೋದ ಸಮಾರಂಭಾಂ ಟೀಕಾಕೃತ್ಪಾದಮಧ್ಯಮಾಂ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರುಪರಂಪರಾಂ. ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ಶ್ರೀಮತ್ಸತ್ಯಾತ್ಮತೀರ್ಥಾರ್ಯಾನ್ ವಂದೇ ವಿದ್ಯಾಗುರೂನ್ ಮಮ. ಆಪಾದಮೌಲಿಪರ್ಯಂತಂ ಗುರೂಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತೆ ಸಿದ್ಧ್ಯಂತಿ ಚ ಮನೋರಥಾಃ. ಸ್ವಸ್ತ್ಯಸ್ತು ಸತಾಮಖಿಲ ಸನ್ಮಂಗಲಾನಿ ಭವಂತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇವತ್ತಿನ ದಿನ ಹಂಸನಾಮಕ ಪರಮಾತ್ಮನ ಮೂಲಪೀಠದಲ್ಲಿ ವಾಯುದೇವರ ಅವತಾರಿಗಳಾಗಿರತಕ್ಕಂಥ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ನಂತರ, ಅಂದರೆ ಮಧ್ವಾಚಾರ್ಯರ ಉತ್ತರಾಧಿಕಾರಿಗಳಾಗಿ ಆಚಾರ್ಯರ ನಂತರವೇ ಪೀಠವನ್ನು ಅಲಂಕರಿಸಿದ ಮಹನೀಯರು, ತಪಸ್ವಿಗಳು, ಜ್ಞಾನಿವರೇಣ್ಯರು, ಗುರುಭಕ್ತಿಯ ಸಾಕಾರ ಮೂರ್ತಿಗಳು ಪದ್ಮನಾಭ ತೀರ್ಥರ ಬಗ್ಗೆ ಒಂದೆರಡು ಮಾತುಗಳನ್ನು ತಿಳಿಯುವ, ಕಿಂಚಿತ್ ಮಹಿಮೆಯನ್ನು ಚಿಂತನೆ ಮಾಡುವ ಒಂದು ಪುಟ್ಟ ಪ್ರಯತ್ನವನ್ನು ಮಾಡೋಣ. ಯಾರು ಪದ್ಮನಾಭ ತೀರ್ಥರು ಮೊದಲು ಚಿಂತನೆ ಮಾಡಿ. ಶ್ರೀಮದ್ ಆಚಾರ್ಯರು ಬದರಿಯಿಂದ ಮರಳಿ ಬರುವಾಗ ಗೋದಾವರಿ ತೀರಕ್ಕೆ ಬರ್ತಾರೆ. ಅನೇಕ ಜನ ಘನಘನ ವಿದ್ವಾಂಸರು, ಗೋದಾವರಿ ತೀರದ ಪಂಡಿತರು ಅಲ್ಲಿ ಸಭೆ ಸೇರ್ತಾರೆ. ಅನೇಕ ವಿಚಾರಗಳ ಬಗ್ಗೆ ವಾಕ್ಯಾರ್ಥ ಆಗುತ್ತದೆ. ಅಲ್ಲಿದ್ದ ಒಬ್ಬ ಮಹಾ ವಿದ್ವಾಂಸರೇ ಈ ಶೋಭನ ಭಟ್ಟರು. ಕಾಕತೀಯ ಗಣಪತಿ ದೇವನ ಆಸ್ಥಾನದ ಮಂತ್ರಿಗಳು ಈ ಶೋಭನ ಭಟ್ಟಾರಕರು ಅಂತ 14 ಶಾಸ್ತ್ರಗಳಲ್ಲಿಯೂ ಸರಿಸಾಟಿ ಇಲ್ಲದ ಅದ್ಭುತವಾದ ಪಾಂಡಿತ್ಯ ಇರತಕ್ಕಂಥ ಮಹನೀಯರು. ಶ್ರೀಮದ್ ಆಚಾರ್ಯರ ಸಿದ್ಧಾಂತಕ್ಕೆ ಬಂದು ಶ್ರೀಮದ್ ಆಚಾರ್ಯರ ದರ್ಶನ ಮಾಡಿ, ಶ್ರೀಮದ್ ಆಚಾರ್ಯರ ಸಿದ್ಧಾಂತವನ್ನು ನೋಡಿ ತಿಳಿದು ವಾಕ್ಯಾರ್ಥ ಮಾಡಿ ಮನಸಾರೆ ಆಚಾರ್ಯರ ಸಿದ್ಧಾಂತವನ್ನು ಒಪ್ಪಿ ಆಚಾರ್ಯರ ಶಿಷ್ಯರಾಗಿ ಆಚಾರ್ಯರಿಂದ ವೈಷ್ಣವ ದೀಕ್ಷೆಯನ್ನು ಪಡೆದು ಆಚಾರ್ಯರ ಸಿದ್ಧಾಂತವನ್ನು ಪ್ರಸಾರ ಮಾಡಿದ ಮಹನೀಯರು ಈ ಶೋಭನ ಭಟ್ಟಾರಕರು, ಶೋಭನ ಭಟ್ಟರು. ಮುಂದೆ ಅವರೇ ಪದ್ಮನಾಭ ತೀರ್ಥರು ಅಂತ ನಾವು ಚಿಂತನೆ ಮಾಡಬೇಕು. ನೋಡಿ, ಭಾರತದ ಸಮಗ್ರ ವಿದ್ವಾಂಸರ ಸಭೆಯನ್ನು ಸೇರಿಸಿರ್ತಾರೆ. ಅಲ್ಲಿ ಆ ಗೋದಾವರಿ ತೀರಕ್ಕೆ ಆಚಾರ್ಯರೂ ಬಂದಿದ್ದಾರೆ. ಸತ್ಯತೀರ್ಥರು ಹೇಳ್ತಾರೆ, ಗೋದಾತೀರೇ ಪುರಾಭಾಷ್ಯಂ ಅಶೃಣೋದ್ಯಸ್ತು ಮಧ್ವತಃ. ಈ ಗೋದಾವರಿ ತೀರದ ಮಹಾವಿದ್ವಾಂಸರಾದ ಈ ಶೋಭನ ಭಟ್ಟಾರಕರು ಸಾಕ್ಷಾತ್ ವಾಯುದೇವರ ಅವತಾರಿಗಳು. ಶ್ರೀಮದ್ ಆಚಾರ್ಯರ ಮುಖಾಂತರ ಆ 22ನೇ ಭಾಷ್ಯ ಮಧ್ವಭಾಷ್ಯವನ್ನು ಶ್ರವಣ ಮಾಡಿದ ಮಹನೀಯರು. ಭಾಷ್ಯಮೇತದಶೃಣೋತ್ಸಮಧ್ವತಃ. ನಾರಾಯಣ ಪಂಡಿತಾಚಾರ್ಯರು ಈ ಪದ್ಮನಾಭ ತೀರ್ಥರ ಬಗ್ಗೆ, ಶೋಭನ ಭಟ್ಟರ ಬಗ್ಗೆ ವಿಶೇಷವಾಗಿ ನಮಗೆ ಮಾಹಿತಿಯನ್ನು ಕೊಡ್ತಾರೆ. ಶೋಭನ ಭಟ್ಟರು ಅಂತಂದರೆ ನೋಡಿ, ಶ್ರೀಮದ್ ಆಚಾರ್ಯರ ಅದ್ಭುತವಾಗಿರತಕ್ಕಂತಹ ವೈಭವ ಅಲ್ಲಿ
ಎಂತಹ ಶೋಭನ ಭಟ್ಟರು. ನಾರಾಯಣ ಪಂಡಿತಾಚಾರ್ಯರು ತಿಳಿಸ್ತಾರೆ, ಯಸ್ತ್ರ ಈ ಸಕಲ ಪಕ್ಷ ಶಿಕ್ಷಕ ತತ್ರ ಸಂಸದಿ ವರಿಷ್ಠ ಸಮ್ಮತಃ ಶೋಭನೋಪಪದ ಭಟ್ಟ ನಾಮಕ ಪೂರ್ಣ ಸಂಖ್ಯ ಮನಮನ್ಮುಹುರ್ಮುದಾ. ವೇದಗಳಿಗೆ ಸಂಬಂಧಪಟ್ಟಿರತಕ್ಕಂಥ ಸಕಲ ಸಿದ್ಧಾಂತಗಳನ್ನು ಬೋಧನೆ ಮಾಡೋದರಲ್ಲಿ ಅತ್ಯಂತ ಸಮರ್ಥರಾದ ಮಹನೀಯರು, ಹಿರಿಯರು, ಸರ್ವಮಾನ್ಯರಾದವರು ಆ ಶೋಭನ ಭಟ್ಟರು ಅಂತ ಕರೀತಾರೆ. ಯಸ್ತು ತಾರ್ಕಿಕ ಶಿಖಾಮಣಿಸುದೀಹಿ ವರ್ತಮಾನ ಸಮಯಾನ್ ನಿರಾಕರೋತ್ ವೇದ ಭಾರತ ಪುರಾಣ ನಿಷ್ಠಿತೋ ಭಾಷ್ಯಮೇತದ ಶೃಣೋತ್ಸಮದ್ವತಃ. ಆ ಕಾಲದಲ್ಲಿ, ಶ್ರೀಮದ್ ಆಚಾರ್ಯರ ಕಾಲದಲ್ಲಿ, ಆ ಗೋದಾವರಿ ಪ್ರಾಂತದಲ್ಲಿ ಎಲ್ಲ ಮತಗಳನ್ನು ಖಂಡಿಸುವ ಸಾಮರ್ಥ್ಯ, ಅತ್ಯದ್ಭುತವಾಗಿರತಕ್ಕಂತಹ ತರ್ಕ ಮೀಮಾಂಸಾದಿ ಶಾಸ್ತ್ರಗಳ ತಲಸ್ಪರ್ಶಿಯಾದ ಪಾಂಡಿತ್ಯ, ವೇದ ಭಾರತ ಪುರಾಣಗಳಲ್ಲಿ ನಿಷ್ಠೆ ಹೊಂದಿರತಕ್ಕಂತಹ ವಿದ್ವತ್ತು, ನಿರ್ಮಲವಾಗಿರತಕ್ಕಂತಹ ಮನಸ್ಸು, ಇಂತಹ ಶೋಭನ ಭಟ್ಟರು ಆಚಾರ್ಯರ ದರ್ಶನ ಮಾಡಿ, ಆಚಾರ್ಯರ ಜೊತೆ ವಾಕ್ಯಾರ್ಥ ಮಾಡಿ, ಪ್ರಾಮಾಣಿಕವಾಗಿ ಆಚಾರ್ಯರ ಸಿದ್ಧಾಂತವನ್ನು ನೋಡಿ ತಿಳಿದು ಚಿಂತನೆ ಮಾಡುತ್ತಾ ಆಚಾರ್ಯರ ಶಿಷ್ಯರಾಗಿದ್ದಾರೆ ಮಹನೀಯರು ಶೋಭನ ಭಟ್ಟರು ಅಂತ ನಾವು ಚಿಂತನೆ ಮಾಡಬೇಕು. ಪದ್ಮನಾಭ ತೀರ್ಥರ ಪಾಂಡಿತ್ಯ ನೋಡಿ ಮೊದಲು ಹೇಳುವಾಗ ಒಂದು ಮಾತು ನಾವು ಚಿಂತನೆ ಮಾಡಬೇಕು. ಮಹಾವಿದ್ವಾಂಸರು, ಸರಸ್ವತಿ ಪುತ್ರರು. ನಾರಾಯಣ ಪಂಡಿತಾಚಾರ್ಯ ಇವರ ಬಗ್ಗೆ ಅಂತಾರೆ, ವಿದ್ವತ್ ಪ್ರಪಂಚದಲ್ಲಿ ದೊಡ್ಡ ತಿಮಿಂಗಿಲು ಇವರು ಅಂತಾರೆ. ವೇದಾಂತಾಬ್ಧಿಂ ನಯೋ ಜಾತು ಜಹೋ ವಿದ್ವತ್ತಿಮಿಂಗಿಲ ಯುಕ್ತಿ ಪ್ರವಾಹ ಸಂಭಾರಾತ್ ಪರಶಾಸ್ತ್ರ ನದೀಚರ. ವಿದ್ವತ್ತಿಮಿಂಗಿಲ, ವೇದಾಂತ ಶಾಸ್ತ್ರವೆಂಬ ಸಮುದ್ರದಲ್ಲಿ ತಿಮಿಂಗಿಲಿನಂತೆ ಇರತಕ್ಕಂಥವರು. ಮಹಾಮಹಾ ವಿದ್ವಾಂಸರ ಜೊತೆಗೆ ವಾಕ್ಯಾರ್ಥ ಮಾಡಿ ದೊಡ್ಡ ದೊಡ್ಡ ತಿಮಿಂಗಿಲನ್ನು ನುಂಗಿದ ಮಹಾ ತಿಮಿಂಗಿಲ ಪಂಡಿತ ಇದು ಪದ್ಮನಾಭ ತೀರ್ಥರು. ಅಂದರೆ ಹೇಳೋದಕ್ಕೆ ಸಾಧ್ಯ ಇಲ್ಲ ಅಂತಾರೆ. ನೋಡಿ, ಫಲಿಮಾರು ಮಠದ ಮೂಲಯತಿಗಳು, ಮಹಾನುಭಾವರು, ತಪಸ್ವಿಗಳು, ಋಷಿಕೇಶ ತೀರ್ಥರು ಪದ್ಮನಾಭ ತೀರ್ಥರ ಬಗ್ಗೆ ಹೇಳ್ತಾರೆ ಸಂಪ್ರದಾಯ ಪದ್ಧತಿಯಲ್ಲಿ. ಯಕ್ಕರ್ನಾಟಕ ಪೂರ್ವ ಸಜ್ಜನ ಗುರು ಶ್ರೀ ಪದ್ಮನಾಭಾಖ್ವಯ ಶ್ರೀ ರಘುವಂಶಶೇಖರಂ ಶ್ರೀ ಪದ್ಮನಾಭಾಖ್ವಯ ಯೋಗಿ ಮೌಲಯೇ. ವಿಷ್ಣು ತೀರ್ಥರಂತೆ ಶ್ರೀಮದ್ ಆಚಾರ್ಯರ ಪ್ರಧಾನ ಶಿಷ್ಯರಿವರು. ವಿಷ್ಣು ತೀರ್ಥರ ನಂತರದಲ್ಲಿ ಉಲ್ಲೇಖ ಮಾಡಿರತಕ್ಕಂತಹ ಆಚಾರ್ಯರ ಉತ್ತರಾಧಿಕಾರಿಗಳಾದ ಶಿಷ್ಯರು ಪದ್ಮನಾಭ ತೀರ್ಥರು ಅಂತ ಕೇಳ್ತಾರೆ. ಅಂತಹ ಪದ್ಮನಾಭ ತೀರ್ಥರು ಮಾಯಾ ವಿಗ್ರಾಮ ಸಿಂಹಾನ್ಯೋ ವಾದಿಸಿಂಹೋ ನಿರಾಕರೋ, ಎಲ್ಲರನ್ನ ಅನಾಯಾಸೇನ ನಿರಾಕರಣೆ ಮಾಡುವ ಅತ್ಯದ್ಭುತವಾದ ಒಂದು ಪಾಂಡಿತ್ಯ, ಸಾಮರ್ಥ್ಯ ಇರತಕ್ಕಂಥ ಮಹನೀಯರು ಅದು ಶೋಭನ ಭಟ್ಟರು ಅಂತ ಕರೀತಾರೆ. ದುರ್ವಾದಿ ಗಜಗಳಿಗೆ ಕೇಸರಿ ಸಿಂಹದಂತೆ ಇರತಕ್ಕಂಥವರು ಅಂತಾರೆ. ಮತ್ತ ದುರ್ವಾದಿ ಮಾತಂಗ ತರ್ಕ ಮಸ್ತಕಧಾರಣೆ, ಉನ್ಮತ್ತರಾಗಿರತಕ್ಕಂಥ ದುರ್ವಾದಿಗಳೆಂಬ ಆನೆಯ ತರ್ಕವೆಂಬ ಅವರ ಮಸ್ತಕವನ್ನು, ಆನೆಯ ಮಸ್ತಕದ ಮೇಲೆ ಅಂಕುಶವನ್ನು ತಿವಿದು ಆನೆಯನ್ನು ಕಂಟ್ರೋಲ್ ಮಾಡ್ತೇವೆ. ದುರ್ವಾದಿಗಳೆಂಬ ಆನೆಗಳು, ಅವರ ದುರ್ವಾದಿಗಳೆಂಬ ಆನೆಯ ಮಸ್ತಕ ಅಂದರೆ ತರ್ಕಬದ್ಧವಾದ ಯುಕ್ತಿಗಳಿಂದ ಜಟಿಲವಾಗಿರತಕ್ಕಂಥ ಅವರ ತಲೆ ಮಸ್ತಕಗಳು. ಇಂತಹ ದುರ್ವಾದಿ ಆನೆಗಳಿಗೆ ಪಂಚಾಸ್ಯೋ ಯೋಭವದ್ವ್ಯಕ್ತಂ ಚತುರಾಸ್ಯೋಪಿ ಕೇವಲಂ ಅಂತಹ ಮಾತನ್ನು ತಿಳಿಸಿಕೊಡ್ತಾ ಇದ್ದಾರೆ ಪದ್ಮನಾಭ ತೀರ್ಥರ ಬಗ್ಗೆ. ಇಂತಹ ಅದ್ಭುತ ವಿದ್ವಾಂಸರು, ಸರಸ್ವತಿ ಪುತ್ರರು, ಶೋಭನ ಭಟ್ಟರು ಯಾವಾಗ ಆಚಾರ್ಯರ ಪಾಂಡಿತ್ಯ, ಆಚಾರ್ಯರ ಮಾತುಗಳನ್ನು, ಆಚಾರ್ಯರ ಸಿದ್ಧಾಂತವನ್ನು ಕೇಳಿದರೋ
ಇಷ್ಟು ದಿವಸ ಅನೇಕ ವಿಚಾರಗಳನ್ನೆಲ್ಲ ತಿಳಿದಿದ್ದೆ, ಸಕಲ ಶಾಸ್ತ್ರಗಳನ್ನು ಅರಿದು ಕುಡಿದವರು. ಆದರೆ ಆಚಾರ್ಯರ ಸಿದ್ಧಾಂತವನ್ನು ನೋಡಿದ ಮೇಲೆ ಮೋಹ ಪೀತ ಲವಣೋದಕೋ ಮುಹು ಎಂಬ ಮಾತನ್ನು ಹೇಳ್ತಾರೆ. ಇಷ್ಟು ದಿನ ಕುಡಿದ ತೀರ್ಥಗಳ ನೀರೆಲ್ಲ ಅದು ಉಪ್ಪು ನೀರು, ನಿಜವಾದ ಸಿಹಿಯಾದ ಕಾವೇರಿ ನೀರು, ಗಂಗಾ ಸ್ನಾನ ತುಂಗಾ ಪಾನ ಅಂತ ಹೇಳಿದಂತೆ ಮಧ್ವಶಾಸ್ತ್ರದ ಪಾನ ಮಾಡಿದಾಗ ಇದು ನಿಜವಾದ ಸಿಹಿಯಾದ ನೀರು ಅಂತ ನಿರ್ಣಯ ಮಾಡಿಕೊಂಡು ಬೇರೆ ಯಾವ ನೀರುಗಳಲ್ಲಿ ಯಾವ ಶಾಸ್ತ್ರಗಳಲ್ಲಿಯೂ ಕೂಡ ಮುಂದೆ ಮನಸ್ಸು ಮಾಡಿಲ್ಲ. ಅಂತೆ ಸಿದ್ಧಸ್ತು ಸಿದ್ಧಾಂತ ಮಧ್ವಸ್ಯಾಗಮ ಏವಹಿ ಅಂತ ವಾದಿರಾಜ ಪ್ರಭುಗಳು ಹೇಳಿದಾಗೆ ನಿಜವಾದ ಅನುಭವ ಸಿದ್ಧಾಂತ ಭಕ್ತಿ ಸಿದ್ಧಾಂತವನ್ನು ಮನಸಾರೆ ಒಪ್ಪಿ ಆಚಾರ್ಯರ ಜೊತೆಗೆ ವಾಕ್ಯಾರ್ಥ ಮಾಡಿ ಆಚಾರ್ಯರ ಶಿಷ್ಯರಾಗಿ ವೈಷ್ಣವ ದೀಕ್ಷೆ ಪಡೆದು ಆಚಾರ್ಯರ ಉತ್ತರಾಧಿಕಾರಿಗಳಾಗಿ ಆಚಾರ್ಯರಿಂದಲೇ ಯತ್ಯಾಶ್ರಮವನ್ನು ಪಡೆದು ಪದ್ಮನಾಭ ತೀರ್ಥರು ಅಂತ ನಾಮಕರಣ ಪಡೆದ ಮಹಾನುಭಾವರೇ ಈ ಶೋಭನ ಭಟ್ಟರು, ಪದ್ಮನಾಭ ಯತಿಗಳು ಅಂತ ಕರೆಯುತ್ತಾರೆ. ಮೊದಲು ಆಚಾರ್ಯರ ಶಿಷ್ಯರಾಗೋಕ್ಕಿಂತ ಮುಂಚೆ ಬೇಕಾದಷ್ಟು ಪಾಂಡಿತ್ಯ ಇತ್ತು, ಬೇಕಾದಷ್ಟು ಜ್ಞಾನ ಇದೆ, ವಿದ್ವತ್ತಿದೆ. ಆದರೆ ಅವರಿಗೆ ಇದ್ದ ವಿದ್ಯೆ ಅದು ಶುದ್ಧ ವಿದ್ಯೆ ಆದದ್ದು ಯಾವಾಗ? ಶ್ರೀಮದ್ ಆಚಾರ್ಯರ ಸೇವೆಯಿಂದ, ಶ್ರೀಮದ್ ಆಚಾರ್ಯರ ಪರಮಾನುಗ್ರಹದಿಂದ. ನೋಡಿ, ತತ್ವಪ್ರಕಾಶಕ ಮಂಗಳಾಚರಣೆಯಲ್ಲಿ ಶ್ರೀಮದ್ ಜಯತೀರ್ಥರು ಟೀಕಾಕೃತ್ಪಾದರು ಅತ್ಯಂತ ಭಕ್ತಿ ವಿಶ್ವಾಸದಿಂದ ಪದ್ಮನಾಭ ತೀರ್ಥರನ್ನು ಕೊಂಡಾಡುತ್ತಾರೆ. ಶ್ರೀಮದ್ವ ಸಂಸೇವನ ಲಬ್ಧ ಶುದ್ಧ ವಿದ್ಯಾಸುಧಾಂಬೋ ನಿಧಯೋ ಮಲಾಯೆ ಕೃಪಾಲವ ಪಂಕಜನಾಭ ತೀರ್ಥ ಕೃಪಾಲವಸ್ಯಾಮಯಿ ನಿತ್ಯಮೇಷಾಂ. ಬೇಕಾದಷ್ಟು ಜ್ಞಾನ ವಿದ್ವತ್ತು ನಾಲೆಡ್ಜು ಇತ್ತರೆ ಶೋಭನ ಭಟ್ಟರಿದ್ದಾಗಲೇ ಆಚಾರ್ಯರ ಸಂಪರ್ಕಕ್ಕಿಂತ ಮುಂಚೆ ಸಕಲ ಶಾಸ್ತ್ರಗಳನ್ನು ಖಂಡನೆ ಮಾಡಿ ಬಿಸಾಕುವ ಈ ಶೋಭನ ಭಟ್ಟರ ಮುಂದೆ ಇನ್ನು ಯಾವ ವಾದಿಗಳು ಮುಂದೆ ನಿಲ್ಲೋ ಹಾಗಿಲ್ಲ. ಅಂತಹ ಪಾಂಡಿತ್ಯ, ಬೇಕಾದಷ್ಟು ವಿದ್ಯೆ ಜ್ಞಾನ ಇದೆ. ಆದರೆ ಆ ಇದ್ದ ವಿದ್ಯೆ ಶುದ್ಧ ವಿದ್ಯೆ ಆಗಬೇಕಾದರೆ ಶ್ರೀಮದ್ವ ಸಂಸೇವನ ಲಬ್ಧ ಶುದ್ಧ ವಿದ್ಯಾಸುಧಾಂಭೋ ನಿಧಯೋ ಮಲಾಯೆ. ವಿದ್ಯೆ ಎಂಬ ಸಮುದ್ರ ಅಂತ ಕರೀತಾರೆ ಶೋಭನ ಭಟ್ಟರನ್ನು, ಪದ್ಮನಾಭ ತೀರ್ಥರನ್ನು. ಶ್ರೀಮದ್ ಆಚಾರ್ಯರ ನಿಜವಾದ ಪ್ರಾಮಾಣಿಕವಾದ ಸಿದ್ಧಾಂತವನ್ನು ನೋಡಿ ಶ್ರೀಮದ್ ಆಚಾರ್ಯರಿಗೆ ಆ ಶೋಭನ ಭಟ್ಟರು ಮಾಡಿದ ಪ್ರಾಮಾಣಿಕವಾದ ಭಕ್ತಿಯ ಮನಸಾಪೂರ್ವಕವಾದ ಶರಣಾಗತಿ, ಆ ಒಂದು ಭಕ್ತಿಯ ಸೇವೆಯಿಂದ ಇದ್ದ ವಿದ್ಯೆ ಅದು ಶುದ್ಧ ವಿದ್ಯೆ ಆಯಿತು. ಮೊದಲು ವಿದ್ಯೆ ಇತ್ತು, ಇದ್ದ ವಿದ್ಯೆ ಶುದ್ಧ ವಿದ್ಯೆ ಆದದ್ದು ಶ್ರೀಮದ್ವ ಸಂಸೇವನ ಲಬ್ಧ ಶುದ್ಧ ವಿದ್ಯಾ ಎಂಬ ಮಾತನ್ನು ಹೇಳ್ತಾರೆ. ಅಂತಹ ಕೃಪಾಳುಗಳಾದ ಪದ್ಮನಾಭ ತೀರ್ಥರು ನಮ್ಮ ಮೇಲೆ ಕೃಪೆ ಮಾಡಲಿ. ನ್ಯಾಯಸುಧೆ ಮಂಗಳಾಚರಣೆಯಲ್ಲಿ ಅಂತಾರೆ ನನ್ನ ಪದ್ಮನಾಭ ತೀರ್ಥರು ಅಂತಾರೆ ಟೀಕಾಕೃತ್ಪಾದರು. ರಮಾನಿವಾಸೋಚಿತ ವಾಸ ಭೂಮಿ ಸನ್ಯಾಯ ರತ್ನಾವಲಿ ಜನ್ಮಭೂಮಿ ವೈರಾಗ್ಯ ಭಾಗ್ಯೋ ಮಮ ಪದ್ಮನಾಭ ತೀರ್ಥಾಮೃತಾಬ್ಧಿರ್ಭವತಾದ್ವಿಭೂತ್ಯೈ. ಲಕ್ಷ್ಮೀಪತಿಯಾದ ಪರಮಾತ್ಮನ ವಾಸಭೂಮಿ, ದೇವರು ನಿಜವಾಗಲೂ ಇರೋದಕ್ಕೆ ಯೋಗ್ಯವಾದ ಸ್ಥಳ, ಪವಿತ್ರ ಭೂಮಿ ಅದು ಪದ್ಮನಾಭ ತೀರ್ಥರು. ಆಚಾರ್ಯರ ದಿವ್ಯವಾಗಿರತಕ್ಕಂತಹ ಅನುವ್ಯಾಖ್ಯಾನಕ್ಕೆ ಅವರ ಅದ್ಭುತವಾಗಿರತಕ್ಕಂಥ ಟೀಕೆ ಸನ್ಯಾಯ ರತ್ನಾವಲಿ. ಅಂತಹ ಟೀಕೆ ಸನ್ಯಾಯ ರತ್ನಾವಲಿ, ಅದರ ಜೊತೆಗೆ ಸತ್ತರ್ಕ ದೀಪಾವಲಿ, ಗೀತಾಭಾಷ್ಯ ಟೀಕಾ, ಗೀತಾಭಾಷ್ಯಗೂ ಪದ್ಮನಾಭ ತೀರ್ಥರ ಟೀಕೆ ಇದೆ, ಗೀತಾ ತಾತ್ಪರ್ಯಕ್ಕೂ ಟೀಕೆ ಇದೆ, ಪ್ರಕಾಶಿಕ ದಶ ಪ್ರಕರಣಗಳಿಗೆ ಟೀಕೆ ಇದೆ, ಮಧ್ವಾಷ್ಟಕ ಅಂತ ರಚನೆ ಮಾಡಿಕೊಡ್ತಾರೆ. ಅನೇಕ ಕೃತಿಗಳ ರಚನೆಕಾರರು ಮಹಾನುಭಾವರು ಪದ್ಮನಾಭ ತೀರ್ಥರು. ಟೀಕಾಕೃತ್ಪಾದಕ್ಕಿಂತ ಮುಂಚೆ ಆದಿ ಟೀಕಾಕಾರರು ಇತಿ ಪ್ರಾಚೀನಾಹ ಅಂತ ಕರೀತಾರೆ ಟೀಕಾಕೃತ್ಪಾದರು. ಆದಿ ಟೀಕಾಕಾರರು ಅಂತ ಪ್ರಸಿದ್ಧರಾದವರು, ಮೊದಲಿಗೆ ಶ್ರೀಮದ್ ಆಚಾರ್ಯರಿಂದ ಮಧ್ವಭಾಷ್ಯವನ್ನು ಕೇಳಿದವರು,
ಮೊದಲಿಗೆ ಆಚಾರ್ಯರ ಭಾಷ್ಯಾದಿ ಗ್ರಂಥಗಳನ್ನು, ಆಚಾರ್ಯರ ಸಿದ್ಧಾಂತವನ್ನು ಪ್ರಥಮ ಬಾರಿ ಪ್ರಸಾರ ಮಾಡಿದವರು. ಆದಿ ಶಿಷ್ಯರು, ಆಚಾರ್ಯರ ಉತ್ತರಾಧಿಕಾರಿಗಳು, ಆದಿ ಟೀಕಾಕಾರರು, ಆದಿಯಾಗಿ ಮಧ್ವಮತ ಪ್ರಸಾರಕರು, ಅದು ಎಲ್ಲವೂ ಪದ್ಮನಾಭ ತೀರ್ಥ ಪ್ರಭೃತಿಗಳು. ಪದ್ಮನಾಭ ತೀರ್ಥರು ಮಹಾನುಭಾವರು. ಇಂತಹ ಪದ್ಮನಾಭ ತೀರ್ಥರನ್ನ ಜಗತ್ತಿನ ಅವತ್ತಿನ ಜನ ಏನು ಕರೀತಾ ಇದ್ದರು? ಏನು ಪದ್ಮನಾಭ ತೀರ್ಥರಿಗೆ ಎಂಥ ಪ್ರಶಸ್ತಿ ಗೊತ್ತಾ? ಮಹಾನುಭಾವರಾದ ನಾರಾಯಣ ಪಂಡಿತಾಚಾರ್ಯ ಹೇಳುತ್ತಾರೆ ಮಧ್ವ ವಿಜಯದಲ್ಲಿ, ವೇದ ಪ್ರವಚನಾಚಾರ್ಯ ಶಿಷ್ಯೋ ಸಾವಿತಿ ಪೂಜಿತಃ ಸಭ್ಯ ಸಭಾಯಾಂ ಯೋ ವೇದಂ ವ್ಯಾಚಕ್ಯೌ ವೇದ ಸಾರವಿತ. ವೇದ ಪ್ರವಚನಾಚಾರ್ಯರ ಶಿಷ್ಯರು ಈ ಪದ್ಮನಾಭ ತೀರ್ಥರು. ನೋಡ್ರಿ, ಆ ಸ್ವಾಮಿಗಳ ಶಿಷ್ಯರು, ಈ ಸ್ವಾಮಿಗಳ ಶಿಷ್ಯರು, ಅವ್ರ ಮಕ್ಕಳು ರೀ, ಆ ಆಚಾರ ಮಕ್ಕಳೇ ಇವರು. ಆ ಆಚಾರ ಮಕ್ಕಳು ಸರಿ, ಇವರೇನು ಪ್ರಶ್ನೆ? ಪಂಡಿತ ಪುತ್ರಾದ ಪ್ರಯೋಜನ ಅಲ್ಲ, ಸ್ವಯಂ ಪಂಡಿತನಾಗಬೇಕು. ಹಾಗಿದ್ದ ಹಾಗೆ ಸ್ವಯಂ ಸರಸ್ವತಿ ಪುತ್ರರು, ಮಹಾವಿದ್ವಾಂಸರು, ಅಂತಹ ಪಂಡಿತಾಚಾರ್ಯರು ಈ ಪದ್ಮನಾಭ ತೀರ್ಥರ ಬಗ್ಗೆ ಪಂಡಿತಾಚಾರ್ಯರು ಹೇಳುತ್ತಾರೆ. ಜನ ಎಲ್ಲ ಪದ್ಮನಾಭ ತೀರ್ಥರನ್ನು ಗುರುತಿಸೋದು ಅವರ ಪಾಂಡಿತ್ಯ ಸರಿ, ಆದರೆ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ, ಮಧ್ವಾಚಾರ್ಯರ ಶಿಷ್ಯರಿವರು. ಯಾರು ಮಧ್ವಾಚಾರ್ಯರು? ವೇದಗಳಿಗೆ ನಿಜವಾದ ಅರ್ಥವನ್ನು ಹೇಳುತ್ತಾ ಪ್ರವಚನ ಮಾಡುವವರು. ವೇದ ಪ್ರವಚನಾಚಾರ್ಯರು, ಅದು ನಿಜವಾಗಲೂ ಮಧ್ವಾಚಾರ್ಯರು, ನಿಜವಾದ ವೇದ ಪ್ರವಚನಾಚಾರ್ಯರು. ಆ ವೇದ ಪ್ರವಚನಾಚಾರ್ಯರಾದ ಮಧ್ವಾಚಾರ್ಯರ ಶಿಷ್ಯರು, ವೇದ ಪ್ರವಚನಾಚಾರ್ಯರ ಶಿಷ್ಯರು ಈ ಪದ್ಮನಾಭ ಯತಿಗಳು ಅಂತ ಅವರು ತಿಳಿಸಿಕೊಡ್ತಾರೆ. ಅಂದರೆ ಎಂತಹ ಮೈ ರೋಮಾಂಚನ ಆಗುತ್ತದೆ. ಆ ಪದ್ಮನಾಭ ತೀರ್ಥರ ಬಗ್ಗೆ ನಾವು ಚಿಂತನೆ ಮಾಡಬೇಕಾದರೆ ನೋಡಿ, ಅಂತಹ ಪದ್ಮನಾಭ ತೀರ್ಥರು ಆಚಾರ್ಯರ ಮುಖದಿಂದ ಆಚಾರ್ಯರು ಹೇಳಿದ ಭಾಷ್ಯಾದಿ ಗ್ರಂಥಗಳನ್ನು ಕೇಳಿ, ಮೊದಲು ಆಚಾರ್ಯರ ಭಾಷ್ಯಾದಿ ಗ್ರಂಥಗಳನ್ನು, ಸರ್ವಮೂಲ ಗ್ರಂಥಗಳನ್ನು ಮೊದಲು ಬರೆದವರು ಪ್ರಥಮ ಲೇಖನಕಾರರು ಸತ್ಯತೀರ್ಥರು. ಆದರೆ ಆಚಾರ್ಯರ ಮುಖದಿಂದಲೇ ನೇರವಾಗಿ ಮೊದಲು ಆಚಾರ್ಯರ ಭಾಷ್ಯಾದಿ ಗ್ರಂಥಗಳನ್ನು ಕೇಳಿದ, ಆದಿಯಾಗಿ ಶ್ರವಣ ಮಾಡಿದ ಮಹಾನುಭಾವರು ಪದ್ಮನಾಭ ತೀರ್ಥರು. ಆದಿಯಾಗಿ ಮೊದಲಿಗೆ ಆಚಾರ್ಯರ ಸಿದ್ಧಾಂತವನ್ನು ಪ್ರಸಾರ ಮಾಡಿದವರು. ಪೂರ್ಣ ಪ್ರಜ್ಞ ಕೃತಂ ಭಾಷ್ಯಂ ಆದೌ ತದ್ಭಾವಪೂರ್ವಕಂ ಯೋ ವ್ಯಾಕರೋ ನಮಸ್ತಸ್ಮೈ ಪದ್ಮನಾಭಾಖ್ಯ ಯೋಗಿನೇ. ಕೇಳ್ತೇವೆ ಬಿಡ್ತೇವೆ ಅಲ್ಲ, ಮೊದಲು ಕೇಳಿ ಮೊದಲು ಆಚಾರ್ಯರ ಗ್ರಂಥಗಳಿಗೆ ಟೀಕೆಯನ್ನು ಬರೆದ ಆದಿ ಟೀಕಾಕಾರರು ಯೋ ವ್ಯಾಕರೋ ನಮಸ್ತಸ್ಮೈ ಪದ್ಮನಾಭಾಖ್ಯ ಯೋಗಿನೇ. ನರಹರಿ ತೀರ್ಥರು ಮಾಡಿರತಕ್ಕಂತಹ ಪ್ರಾರ್ಥನಾ ಶ್ಲೋಕದಲ್ಲಿ ತಿಳಿಸಿಕೊಡ್ತಾರೆ. ಆಚಾರ್ಯರ ಸಿದ್ಧಾಂತದ ಬಗ್ಗೆ ಎಲ್ಲ ಜನಗಳ ಸಭೆಯಲ್ಲಿ ಪದ್ಮನಾಭ ತೀರ್ಥರು ಮಧ್ವ ಸಿದ್ಧಾಂತದ ಬಗ್ಗೆ ಪ್ರವಚನ ಮಾಡ್ತಾ ಹೇಳ್ತಾರೆ. ಏನು ಮಧ್ವ ಸಿದ್ಧಾಂತ ಅಂದರೆ, ಮಧ್ವ ಸಿದ್ಧಾಂತದ ಬಗ್ಗೆ ನಾವು ಹೇಳೋದಲ್ರೇ, ಮಧ್ವ ಸಿದ್ಧಾಂತದ ಬಗ್ಗೆ ಕೇಳಬೇಕು, ಪದ್ಮನಾಭ ತೀರ್ಥರ ಪ್ರವಚನದಿಂದ ತಿಳಿಯಬೇಕು ಮಧ್ವ ಸಿದ್ಧಾಂತದ ಮಹಿಮೆಯನ್ನು. ಪದ್ಮನಾಭ ತೀರ್ಥರು ದೃಷ್ಟಾಂತ ಕೊಟ್ಟು ಮೋಕ್ಷದಾಯಕವಾದ ನಿಜವಾದ ಸಿದ್ಧಾಂತ ಅದು ಮಧ್ವ ಸಿದ್ಧಾಂತ ಅಂತ ಸಮರ್ಥನೆ ಮಾಡ್ತಾರೆ. ನಾರಾಯಣ ಪಂಡಿತಾಚಾರ್ಯರು ಹೇಳ್ತಾರೆ ಈ ಮಾತನ್ನು. ಪದ್ಮನಾಭ ತೀರ್ಥರು ದೃಷ್ಟಾಂತ ಕೊಟ್ಟು ಹೇಳ್ತಾ ಇದ್ದರಂತೆ ಮಧ್ವಶಾಸ್ತ್ರದ ಬಗ್ಗೆ ಪ್ರವಚನವನ್ನು ಮಾಡುವಾಗ. ಒಂದು ಬಲಮುರಿ ಶಂಖ, ಪರಮ ಪವಿತ್ರವಾದ ಬಲಮುರಿ ಶಂಖ. ಒಬ್ಬ ಸುಣ್ಣ ಮಾಡುವ ವ್ಯಕ್ತಿಗೆ ಬಲಮುರಿ ಶಂಖ ಸಿಕ್ಕಿತು. ಎಡಮುರಿ ಶಂಖ ಅದು ಲಕ್ಷ್ಮಿಯ ಸನ್ನಿಧಾನ, ಲಕ್ಷ್ಮಿಯ ದಿವ್ಯ ಸನ್ನಿಧಾನೋಪೇತವಾದ ಎಡಮುರಿ ಶಂಖದಿಂದಲೇ ದೇವರಿಗೆ ಎಲ್ಲ ರೀತಿಯ ಪೂಜೆಯನ್ನು ನಾವು ಸಮರ್ಪಣೆ ಮಾಡುತ್ತೇವೆ. ಬಲಮುರಿ ಬಲಭಾಗಕ್ಕೆ ಮುಖ ಮಾಡಿಕೊಂಡ ಶಂಖ ಅಂದರೆ ಅದು ನಾರಾಯಣನ ದಿವ್ಯ ಸನ್ನಿಧಾನವೇ. ಅಂತಹ ಬಲಮುರಿ ಶಂಖ ನೋಡಿದ ಸುಣ್ಣ ಮಾಡುವ ವ್ಯಕ್ತಿ, ಸುಣ್ಣ ಮಾಡಬೇಕು, ಕುಟ್ಟಬೇಕು, ಕುಟ್ಟಿದ್ರೆ ಪುಡಿ ಆಗಲಿಲ್ಲ, ಪ್ರಯೋಜನ ಇಲ್ಲ, ನಮ್ಮ ಸುಣ್ಣ ಮಾಡೋದಕ್ಕೇನಿದು ಉಪಯೋಗ ಬರಲ್ಲ, ಬಿಸಾಕಿಬಿಟ್ಟ. ಚೂರ್ಣಕೃದ್ವಿವಿಧ ಶಂಕ ಚೂರ್ಣಕಃ ಚೂರ್ಣನಾಯ ಬಹುದಾಪ್ಯ ಶಕ್ನುವಾನ್ ಚೂರ್ಣನಾಯ ಬಹುದಾಪ್ಯ ಶಕ್ನುವಾನ್
ಶಕ್ನುವನ್ ಅತ್ಯಜದ್ವಿಫಲಧೀ ಪ್ರದಕ್ಷಿಣ ವರ್ತವಾರಿಜಮನರ್ಗ್ಯಮಪ್ಯಹೋ. ನಾರಾಯಣ ಪಂಡಿತಾಚಾರ್ಯ ತಿಳಿಸ್ತಾರೆ, ಈ ಬಲಮುರಿ ಶಂಖ ಪ್ರಯೋಜನ ಇಲ್ಲ, ಸುಣ್ಣ ಮಾಡೋದಕ್ಕೆ ಬರೋದಿಲ್ಲ, ಇದು ವೇಸ್ಟ್ ಅಂತ ಅವನು ಬಿಸಾಕಿಬಿಟ್ಟಲ್ಲ. ಆ ರೀತಿ ಯಾವ ವ್ಯಕ್ತಿ ಮಧ್ವಶಾಸ್ತ್ರದ ನಿಜವಾದ ಪ್ರಯೋಜನವನ್ನು, ಮಧ್ವಶಾಸ್ತ್ರದ ಅದ್ಭುತವಾದ ಮಹಿಮೆಯನ್ನು, ಮಹತ್ವವನ್ನು, ವ್ಯಕ್ತಿತ್ವವನ್ನು ಯಾವ ವ್ಯಕ್ತಿ ತಿಳಿಯದೆ ಮಧ್ವಶಾಸ್ತ್ರವನ್ನು ಪರಿತ್ಯಾಗ ಮಾಡ್ತಾನೆ, ಆ ವ್ಯಕ್ತಿಗೆ ಸಮನಾದ ಮೂರ್ಖ ಜಗತ್ತಿನಲ್ಲಿ ಇನ್ನೊಬ್ಬ ಇಲ್ಲವೇ ಇಲ್ಲ. ಆನಂದ ತೀರ್ಥರೆಂಬ ಅರ್ಥೀಯ ಪೆಸರುಳ್ಳ ಗುರು ಮಧ್ವ ಮುನಿರಾಯ, ಮಧ್ವ ಸಿದ್ಧಾಂತದ ಪದ್ಧತಿ ಬಿಡಬೇಡಿ, ಬಿಟ್ಟು ಕೆಡಬೇಡಿ. ದಾಸರಾಯರು ಈ ಮಾತನ್ನು ಹೇಳ್ತಾರೆ, ಪದ್ಮನಾಭ ತೀರ್ಥರ ಮಾತನ್ನು. ಆ ಬಲಮುರಿ ಶಂಖವನ್ನು ಸುಣ್ಣ ಮಾಡಲಿಕ್ಕೆ ಬರೋದಿಲ್ಲ ಅಂತ ಬಿಸಾಕ್ಬಿಟ್ಟ ಆ ವ್ಯಕ್ತಿ. ಎರಡನೇ ವ್ಯಕ್ತಿ ಬಲಮುರಿ ಶಂಖ ತೆಗೆದುಕೊಂಡ, ಈ ಬಲಮುರಿ ಶಂಖಕ್ಕೆ ಒಳ್ಳೆ ಬೆಲೆ ಬರುತ್ತದೆ, ಇದಕ್ಕೆ ರೇಟ್ ಇದೆ ಮಾರ್ಕೆಟಲ್ಲಿ, ಅದನ್ನು ಮಾರ್ಕೆಟಲ್ಲಿ ಬೇಕಾದಷ್ಟು ಹಣಕ್ಕೆ ಮಾರಿ ಆ ಹಣವನ್ನು ಸ್ವೀಕಾರ ಮಾಡಿ ತೃಪ್ತನಾದ ಒಬ್ಬ ಎರಡನೇ ವ್ಯಕ್ತಿ. ಆ ವ್ಯಕ್ತಿಯಂತೆ ನಾವು ಕೂಡ ಮಧ್ವಶಾಸ್ತ್ರವನ್ನು ಓದಿ ಕೇವಲ ಉದರಂಭರಣೆಗಾಗಿ ಜೀವನಕ್ಕೆ ಮಾತ್ರ ಮಧ್ವಶಾಸ್ತ್ರವನ್ನು ಉಪಯೋಗಿಸಿದರೆ ಅವನಂತಹ ಅಲ್ಪತೃಪ್ತ ಇನ್ನೊಬ್ಬ ಇಲ್ಲ ಜಗತ್ತಿನಲ್ಲಿ. ಪದ್ಮನಾಭ ತೀರ್ಥರಂತಾರೆ. ಮೂರನೇ ವ್ಯಕ್ತಿ ಆ ಶಂಖವನ್ನು ತೆಗೆದುಕೊಂಡ, ಬಲಮುರಿ ಶಂಖವನ್ನು ಭಕ್ತಿ ಶ್ರದ್ಧೆಯಿಂದ ಪೂಜೆ ಮಾಡಿದ, ಅಪಾರವಾದ ಐಹಿಕವಾದ ಸಂಪತ್ತನ್ನೂ ಪಡೆದ, ಪಾರತ್ರಿಕವಾಗಿರತಕ್ಕಂತಹ ವಿಶೇಷವಾಗಿರತಕ್ಕಂತಹ ಸಾಧನೆಯನ್ನು ಮಾಡಿ ನಿಜವಾಗಲೂ ಮೋಕ್ಷವನ್ನೇ ಪಡೆಯುತ್ತಾನೆ ಬಲಮುರಿ ಶಂಖದ ಪೂಜೆಯಿಂದ. ಹಾಗೆ ಮಧ್ವಶಾಸ್ತ್ರವನ್ನು ಭಕ್ತಿ ಶ್ರದ್ಧೆಯಿಂದ ಸ್ವೀಕಾರ ಮಾಡಿ, ಶ್ರವಣ ಮಾಡಿ, ಪಠನೆ ಮಾಡಿ, ಅಧ್ಯಯನ ಮಾಡಿ, ಆ ಮಧ್ವಶಾಸ್ತ್ರದ ಅನುಭವ ಸಿದ್ಧಾಂತವನ್ನು ನಿಜವಾಗಲೂ ಮನನ ಮಾಡಿ, ಮಧ್ವಶಾಸ್ತ್ರದ ಜ್ಞಾನದಿಂದಲೇ, ಪಂಚಭೇದ ತಾರತಮ್ಯ ಜ್ಞಾನದಿಂದಲೇ ಮೋಕ್ಷ ಸರ್ವಮೂಲ ಗ್ರಂಥಗಳಲ್ಲಿ ಪ್ರಮಾಣ ಪುರಸ್ಸರವಾಗಿ ಆಚಾರ್ಯರು ನಿರ್ಣಯ ಕೊಡ್ತಾರೆ. ಅರ್ಚಯನ್ ಸತತಮಾಪ ಸಂಪದೋ ಯಾನತಾ ವಚನ ಚಿತ್ತ ಗೋಚರಾ ಶ್ರೀಕರೋಯಂ ಗ್ರಂಥಃ. ಆಚಾರ್ಯರ ಮಧ್ವಶಾಸ್ತ್ರದ ಗ್ರಂಥಗಳು ಅಪಾರವಾದ ಸಂಪತ್ತನ್ನು ಕೊಡುತ್ತೆ. ಸಂಪತ್ತು ಮಾತ್ರ ಅಲ್ಲ, ಮೋಕ್ಷದಾಯಕವಾದದ್ದು ನಿಜವಾದ ಸಂಪತ್ತು. ನಾವು ಕೇಳುತ್ತೇವೋ ಇಲ್ಲೋ, ಚಿಂತನೆ ಮಾಡಬೇಕು. ಆಚಾರ್ಯರ ಸ್ಮರಣೆಯನ್ನು ದೇವತೆಗಳೇ ಮಾಡ್ತಾರೆ, ಮಧ್ವ ಸಿದ್ಧಾಂತವನ್ನು ದೇವತೆಗಳು ಪಠನೆ ಮಾಡ್ತಾರೆ. ಸುಧಾವ ಪಠನೀಯ ವಸುಧಾವ ಪಾಲನೀಯ ಅಂತ ಆಚಾರ್ಯರ ಅನುವ್ಯಾಖ್ಯಾನಕ್ಕೆ ಟೀಕೆಯಾದ ನ್ಯಾಯಸುಧೆಯ ಪಠನ, ನ್ಯಾಯಸುಧೆಯೇ ಪರಮ ಪವಿತ್ರವಾದ ಶ್ರೀಕರ ಗ್ರಂಥ ಅಂತ ಕರೀತಾರೆ. ಅಂದರೆ ಇನ್ನು ಆಚಾರ್ಯರ ಸಿದ್ಧಾಂತದ ಬಗ್ಗೆ ಇನ್ನೇನು ಹೇಳಬೇಕು? ಎಷ್ಟು ಹೇಳಿದರೂ ಕಡಿಮೆ 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 ಎಂಬ ಚಿಂತನೆಯನ್ನು ನಾವು ಮಾಡಬೇಕು. ನೋಡಿ, ಕ್ರಿಸ್ತಶಕ 1858ರಿಂದ ಕ್ರಿಸ್ತಶಕ 1180 ಶಕ, ಆ ಪಿಂಗಲ ನಾಮ ಸಂವತ್ಸರ ವೈಶಾಖ ಶುದ್ಧ ಸಪ್ತಮಿ ಕಣ್ವ ತೀರ್ಥದಲ್ಲಿ ಆಚಾರ್ಯರು ಏಕಕಾಲಕ್ಕೆ ತಮ್ಮ 4 ಜನ ಶಿಷ್ಯರಿಗೆ ಆಶ್ರಮವನ್ನು ಕೊಟ್ಟಿದ್ದಾರೆ. ಎಷ್ಟು ವಿಚಿತ್ರನ ಯಾವಾಗ ಹೇಳ್ತೇನೆ. ಆಚಾರ್ಯರ ನೇರ ಶಿಷ್ಯರು, ಸಾಕ್ಷಾತ್ ಶಿಷ್ಯರು 4 ಜನರು ಮಹಾವಿದ್ವಾಂಸರು, ಸರಸ್ವತಿ ಪುತ್ರರು, ಅದ್ವೈತ ಪರಂಪರೆಯಲ್ಲಿ ಬಂದವರು. ಆಚಾರ್ಯರ ಸಂಪರ್ಕ ಆದ ಮೇಲೆ ನಿಜವಾಗಲೂ ಆಚಾರ್ಯರ ಜೊತೆಗೆ ವಾಕ್ಯಾರ್ಥ ಮಾಡಿ, ಆಚಾರ್ಯರ ನಿಜವಾದ ತತ್ವವನ್ನು, ಸಿದ್ಧಾಂತವನ್ನು ಮನಗಂಡು, ಪ್ರಾಮಾಣಿಕವಾಗಿ ಆಚಾರ್ಯರ ಸಿದ್ಧಾಂತವನ್ನು, ತತ್ವವನ್ನು ಮನಸಾರೆ ಒಪ್ಪಿ ಶರಣಾಗತರಾಗಿ ವೈಷ್ಣವ ದೀಕ್ಷೆ ಪಡೆದು ಆಚಾರ್ಯರ ಶಿಷ್ಯರಾಗಿ ಆಚಾರ್ಯರಿಂದಲೇ ಏಕಕಾಲಕ್ಕೆ ಕಣ್ವ ತೀರ್ಥದಲ್ಲಿ 4 ಜನಗಳು ಕೂಡ ಆಶ್ರಮವನ್ನು ಪಡೆದಿದ್ದಾರೆ. ಅಂದರೆ ಆಚಾರ್ಯರ ಸಿದ್ಧಾಂತದ ಮಹತ್ವವನ್ನು ನೀವು ಚಿಂತನೆ ಮಾಡಿ ಅಂತಾರೆ. ನಾನು ಹೇಳಿದೆ, ಕಾಕತೀಯ ಗಣಪತಿ ದೇವನ ಆಸ್ಥಾನದ ಮಂತ್ರಿಗಳು ಈ ಶೋಭನ ಭಟ್ಟಾರಕರು, ಕಲಿಂಗ ದೇಶದ ಗಜಪತಿ ಸಂಸ್ಥಾನದ ಅನಂಗ ಭೀಮ ಅಂತ ಅವನ ಮಹಾಮಂತ್ರಿಗಳೇ ಶ್ಯಾಮಶಾಸ್ತ್ರಿಗಳು, ಅವರೇ ನರಹರಿ ತೀರ್ಥರು. ಜಂಬುಕಂಡಿಯ ರಾಜಗುರು ಯಜುರ್ವೇದಿ ವಿಷ್ಣುಶಾಸ್ತ್ರಿಗಳು ಅಂತ ಅವರೇ ಮಾಧವ ತೀರ್ಥರು.
ಕದಂಬರ ಮಹಾಮಂತ್ರಿಗಳು ಗೋವಿಂದ ಭಟ್ಟಾರಕರು, ಅವರೇ ಅಕ್ಷೋಭ್ಯ ತೀರ್ಥರು. ಆ ರೀತಿ ಶೋಭನ ಭಟ್ಟರಿಗೆ ಪದ್ಮನಾಭ ತೀರ್ಥರು, ಶ್ಯಾಮಶಾಸ್ತ್ರಿಗಳಿಗೆ ನರಹರಿ ತೀರ್ಥರು, ವಿಷ್ಣುಶಾಸ್ತ್ರಿಗಳಿಗೆ ಮಾಧವ ತೀರ್ಥರು, ಗೋವಿಂದ ಭಟ್ಟಾರಕರಿಗೆ ಅಕ್ಷೋಭ್ಯ ತೀರ್ಥರು ಎಂಬೋ ನಾಮಕರಣವನ್ನು ಮಾಡ್ತಾ ಇದ್ದಾರೆ ಅಂತಾರೆ. ಆಚಾರ್ಯರ ನಿಜವಾದ ಸಿದ್ಧಾಂತವನ್ನು ಮನಗಂಡು ಆಚಾರ್ಯರ ಅದ್ಭುತವಾಗಿರತಕ್ಕಂಥ ವ್ಯಕ್ತಿತ್ವವನ್ನು ಮನಸಾರೆ ಒಪ್ಪಿ ಪದ್ಮನಾಭ ತೀರ್ಥರು ಆಚಾರ್ಯರಿಗೆ ಪ್ರಾರ್ಥನೆ ಮಾಡಿದ್ದುಂಟು. ಪದ ಪದ್ಮರಜೋದಾಸ್ಯಂ ಧ್ರುವಂ ಮೇ ದೀಯತಾಮಿತಿ. ನಿಮ್ಮ ಪಾದಧೂಳಿ ನಿರಂತರವಾಗಿ ನಮ್ಮ ತಲೆಯ ಮೇಲೆ ಇರಲಿ ಎಂಬ ಮಾತನ್ನು ಪದ್ಮನಾಭ ತೀರ್ಥರು ಭಕ್ತಿಯಿಂದ ಆಚಾರ್ಯರಿಗೆ ಪ್ರಾರ್ಥನೆ ಮಾಡ್ತಾರೆ. ನಿಮ್ಮ ಪಾದಧೂಳಿ ನಮ್ಮ ತಲೆಯ ಮೇಲೆ ಇರಲಿ ಅಂತ. ಎಷ್ಟು ಆಚಾರ್ಯರ ಮೇಲೆ ಭಕ್ತಿ ಪದ್ಮನಾಭ ತೀರ್ಥರಿಗೆ. ಆಚಾರ್ಯರ ಸಿದ್ಧಾಂತವನ್ನು, ಆಚಾರ್ಯರ ವ್ಯಕ್ತಿತ್ವವನ್ನು ಅನುಭವಿಸಿ ಆಚಾರ್ಯರ ಶಿಷ್ಯರಾದ ಮಹನೀಯರು 4 ಜನರೂ ಕೂಡ. ಇಂತಹ ಆಚಾರ್ಯರ ಪ್ರಥಮ ಶಿಷ್ಯರು ಪದ್ಮನಾಭ ತೀರ್ಥರ ಬಗ್ಗೆ ನ್ಯಾಯದೀಪಿಕೆಯಲ್ಲಿ ಹೇಳ್ತಾರೆ. ನ ತತ್ವ ಮಾರ್ಗೇ ಗಮನಂ ವಿನಾ ಯದುಪಜೀವನಂ. ಆದಿ ಟೀಕಾಕಾರರ ಬಗ್ಗೆ ಟೀಕಾಕೃತ್ಪಾದರಾದ ಜಯತೀರ್ಥರಂತಾರೆ ನ್ಯಾಯದೀಪಿಕೆಯಲ್ಲಿ, ತತ್ವಜ್ಞಾನದ ಮಾರ್ಗದಲ್ಲಿ ಯಾರ ಕೃತಿಗಳು, ಯಾವ ಪದ್ಮನಾಭ ತೀರ್ಥರ ಮಾತುಗಳು, ಯಾವ ಪದ್ಮನಾಭ ತೀರ್ಥರ ಅನುಗ್ರಹ ಇಲ್ಲ ಅಂದರೆ ತತ್ವಜ್ಞಾನದ ದಿವ್ಯವಾದ ಈ ಮಾರ್ಗದಲ್ಲಿ ನಮಗೆ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ತತ್ವಜ್ಞಾನ ಮಾರ್ಗದಲ್ಲಿ ನಾವು ಸಂಚಾರ ಮಾಡಬೇಕಾದ್ರೆ ಪದ್ಮನಾಭ ತೀರ್ಥರ ಒಂದು ಟಾರ್ಚ್ ಬೇಕು ನಮಗೆ. ಪದ್ಮನಾಭ ತೀರ್ಥರ ಗ್ರಂಥಗಳೆಂಬ ಬೆಳಕು ನಮಗೆ ಬೇಕು, ಪದ್ಮನಾಭ ತೀರ್ಥರ ಅನುಗ್ರಹ ಬೇಕು ಅಂತಾರೆ ನ್ಯಾಯಸುಧೆಯನ್ನು ರಚನೆ ಮಾಡಿದ ಟೀಕಾಕೃತ್ಪಾದರು. ನತತ್ವ ಮಾರ್ಗೇ ಗಮನಂ ವಿನಾ ಯದುಪಜೀವನಂ. ಟೀಕಾಕೃತ್ಪಾದರು ಪದ್ಮನಾಭ ತೀರ್ಥರ ಬಗ್ಗೆ ಈ ಮಾತು ಹೇಳಬೇಕಾದ್ರೆ ಎಂತಹ ಅದ್ಭುತ. ಆದ್ದರಿಂದ ಅಂತಹ ಪದ್ಮನಾಭ ತೀರ್ಥರು ಆಚಾರ್ಯರ ನಂತರದಲ್ಲಿ ಈ ವೇದಾಂತ ಸಾಮ್ರಾಜ್ಯವನ್ನು, ಹಂಸನಾಮಕ ಪರಮಾತ್ಮನ ಮೂಲ ಪೀಠವನ್ನು ಸ್ವೀಕಾರ ಮಾಡಿ ಆಚಾರ್ಯರಿಂದ ಚತುರ್ಯುಗ ಮೂರ್ತಿ ಮೂಲ ರಾಮಚಂದ್ರ ದೇವರು, ದಿಗ್ವಿಜಯ ರಾಮಚಂದ್ರ ದೇವರು, ಮೂಲ ಸೀತಾದೇವಿಯರು, ಪರಮಾತ್ಮ ತಾನು ಕೈ ಮುಟ್ಟಿ ಕೊಟ್ಟ ಭಗವಂತನ ಅನಂತ ದಿವ್ಯ ಸನ್ನಿಧಾನ, ವ್ಯಾಸಮುಷ್ಟಿಗಳು, ಇವುಗಳನ್ನು ಸ್ವೀಕಾರ ಮಾಡಿ ಉತ್ತರಾಧಿಕಾರಿಗಳಾಗಿ ಈ ಹಂಸನಾಮಕ ಪರಮಾತ್ಮನ ಮೂಲ ಪೀಠದಲ್ಲಿ ವಿರಾಜಮಾನರಾಗಿ ಅನೇಕ ವರ್ಷಗಳ ಕಾಲ ಈ ವೇದಾಂತ ಸಾಮ್ರಾಜ್ಯವನ್ನು ಅತ್ಯದ್ಭುತ ರೀತಿಯಿಂದ ಆಳಿ ಮಧ್ವ ಸಿದ್ಧಾಂತವನ್ನು ಪ್ರಸಾರ ಮಾಡುತ್ತಾ ಮುಂದೆ ಆಚಾರ್ಯರ ಆಜ್ಞೆಯ ಪ್ರಕಾರ ನರಹರಿ ತೀರ್ಥರನ್ನು ತಮ್ಮ ಉತ್ತರಾಧಿಕಾರಿಗಳನ್ನಾಗಿ ಮಾಡಿಕೊಂಡಿದ್ದಾರೆ. ಆಚಾರ್ಯ ಹೇಳಿದ್ದರು, ಪದ್ಮನಾಭ ತೀರ್ಥರು ನಮ್ಮ ಉತ್ತರಾಧಿಕಾರಿಗಳು. ಮುಂದೆ ಪದ್ಮನಾಭರ ಉತ್ತರಾಧಿಕಾರಿಗಳು ನರಹರಿ ತೀರ್ಥರು, ನರಹರಿ ತೀರ್ಥರ ಉತ್ತರಾಧಿಕಾರಿಗಳು ಮಾಧವ ತೀರ್ಥರು, ಮಾಧವ ತೀರ್ಥರ ಉತ್ತರಾಧಿಕಾರಿಗಳೇ ಅಕ್ಷೋಭ್ಯ ತೀರ್ಥರು. ಹಾಗೆ ನರಹರಿ ತೀರ್ಥರಿಗೆ ಈ ಹಂಸನಾಮಕ ಪರಮಾತ್ಮನ ಮೂಲ ಪೀಠ, ಮೂಲ ಸಂಸ್ಥಾನವನ್ನು ಒಪ್ಪಿಸಿ ಅಲ್ಲಿ ಹೇಳ್ತಾರೆ ನೋಡಿ, ಸುಮಾರು ರಕ್ತಾಕ್ಷಿ ನಾಮ ಸಂವತ್ಸರ ಕಾರ್ತಿಕ ಕೃಷ್ಣ ಚತುರ್ದಶಿ 16-11-1324 ಕಾರ್ತಿಕ ಕೃಷ್ಣ ಚತುರ್ದಶಿ ಪರಮ ಪವಿತ್ರವಾಗಿರತಕ್ಕಂಥ ತುಂಗಾ ತೀರ, ತುಂಗಭದ್ರಾ ತೀರ ಆನೆಗುಂದಿಯಲ್ಲಿ ಪದ್ಮನಾಭ ತೀರ್ಥರು ನಿರ್ಯಾಣವನ್ನು ಹೊಂದುತ್ತಾ ಬೃಂದಾವನ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ನವಬೃಂದಾವನ, ಅಲ್ಲಿ ಮೊದಲನೇ ಬೃಂದಾವನವೇ ಪದ್ಮನಾಭ ತೀರ್ಥರ ಪರಮ ಪಾವನವಾದ ದಿವ್ಯ ಸನ್ನಿಧಾನ. ಅದು ನವಬೃಂದಾವನ ಕ್ಷೇತ್ರ ಅಂತ ಚಿಂತನೆ ಮಾಡಬೇಕು. ಕರ್ನಾಟಕ ಪೂರ್ವ ಸಜ್ಜನ ಗುರು ಅಂತಾರೆ ಫಲಿಮಾರು ಮಠದ ಋಷಿಕೇಶ ತೀರ್ಥರು. ಶ್ರೀ ಪದ್ಮನಾಭಾಖ್ವಯ ಎಂಬ ಮಾತನಲ್ಲಿ ತಿಳಿಸಿಕೊಡ್ತಾರೆ. ಆಚಾರ್ಯರಿಂದ ಮೂಲ ಮಹಾಸಂಸ್ಥಾನ ಪಡೆದವರು, ಆಚಾರ್ಯರ ನೇರ ಉತ್ತರಾಧಿಕಾರಿಗಳು, ಆಚಾರ್ಯರಿಂದ ನೇರವಾಗಿ ಶಾಸ್ತ್ರ ಗ್ರಂಥಗಳನ್ನು ಕೇಳಿದವರು, ಆಚಾರ್ಯರ ಶಾಸ್ತ್ರವನ್ನು ಪ್ರಸಾರ ಮಾಡಿದವರು. ಪದ್ಮನಾಭ ತೀರ್ಥರ ಬಗ್ಗೆ ಎಷ್ಟು ತಿಳಿದರೂ ಎಷ್ಟು ಹೇಳಿದರೂ ಕಡಿಮೆ ಕಡಿಮೆ ಕಡಿಮೆ. ಅಂತಹ ಪದ್ಮನಾಭ ತೀರ್ಥರ ಅನುಗ್ರಹ ನಮ್ಮ ನಿಮ್ಮ ಮೇಲೆ ಎಲ್ಲರ ಮೇಲೆ ಆಗಿ ಪದ್ಮನಾಭ ತೀರ್ಥರ ನಿಷ್ಠೆ, ಭಕ್ತಿ, ಶ್ರದ್ಧೆ
ಕಿಂಚಿತ್ತಾದರೂ ನಮ್ಮ ಯೋಗ್ಯತೆಗೆ ತಕ್ಕಂತೆ ನಮಗೂ ಕೂಡ ಮಧ್ವಶಾಸ್ತ್ರದಲ್ಲಿ ಆಸಕ್ತಿ ರತಿ ಬಂದು ಆ ಮಧ್ವಶಾಸ್ತ್ರಗಳ ಪದ್ಮನಾಭ ತೀರ್ಥರ ಟೀಕಾಕೃತ್ಪಾದರ ಮಾತುಗಳು ಅರ್ಥವಾಗುವಂತೆ ಪದ್ಮನಾಭ ತೀರ್ಥರು ನಮಗೂ ನಿಮಗೂ ಅನುಗ್ರಹ ಮಾಡಲಿ ಅಂತ ಹೇಳ್ತಾ ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಪೂರ್ಣ ಪ್ರಜ್ಞಕೃತಂ ಭಾಷ್ಯಂ ಆದೌ ತದ್ಭಾವಪೂರ್ವಕಂ ಯೋ ವ್ಯಾಕರೋನ್ನಮಸ್ತಸ್ಮೈ ಪದ್ಮನಾಭಾಖ್ಯ ಯೋಗಿನೇ. ಹರಯೇ ನಮಃ. ಮಧ್ವೇಶಾರ್ಪಣಮಸ್ತು.